Hello everyone, welcome back to the Search Creator YouTube channel, your trusted partner for innovative tech solutions and starting there. Okay, last ವಿಡಿಯೋದಲ್ಲಿ ನಾವು ಅಂದ್ರೆ ಎಕ್ಸ್ಪೆರಿಮೆಂಟ್ 1 ವಿಡಿಯೋದಲ್ಲಿ ಎಕ್ಸ್ಪೆರಿಮೆಂಟ್ 1 ಎ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ. 1 ಬಿ ಕೂಡ 1 ಬಿ ಕೂಡ ಎಕ್ಸ್ಪೆರಿಮೆಂಟ್ 1 ಇದೆ ಅಂತ. ಓಕೆ, ಸೊ ಈಗ ನಾವು ಈ ವಿಡಿಯೋದಲ್ಲಿ 1 ಬಿ ನ ಎಕ್ಸ್ಪೆರಿಮೆಂಟ್ ನೇಮ್ ಏನು ಮತ್ತೆ ಅದರ ಅರ್ಥ ಏನು ಮತ್ತೆ ಅದರ ಬರೋ ಒಂದು ಕಾನ್ಸೆಪ್ಟ್ ಇದೆ, ಅದರ ಬಗ್ಗೆ ಈಗ ಇನ್ ಡೆಪ್ತ್ ತಿಳ್ಕೊಳ್ಳೋಣ. 2 minutes ಇದೆ, ಅದಾದ್ಮೇಲೆ ಕೋಡಿಗೆ ಎಂಟರ್ ಆಗೋಣ. ಓಕೆ, ಸೊ ಬನ್ನಿ ನೋಡೋಣ ಎಕ್ಸ್ಪೆರಿಮೆಂಟ್ 1 ನೇಮ್ ಏನು ಅಂತ. ಸೊ ಓಕೆ, ಎಕ್ಸ್ಪೆರಿಮೆಂಟ್ 1 ಬಿ ಇದು ನೇಮ್ ಬಂದ್ಬಿಟ್ಟು ಕ್ರಿಯೇಟ್ ಎನ್ ಅರ್ರೇ. ಸೊ ನೋಡಿ, ಅರ್ರೇ ಅಂತ ನೆನ್ಪಿಟ್ಕೊಳ್ಳಿ, ಆಮೇಲೆ ಮಾಡೋಣ. ಓಕೆ, ಸೊ ಕ್ರಿಯೇಟ್ ಎನ್ ಅರ್ರೇ ಆಫ್ 5 cities. ಓಕೆನಾ? ಸೊ ಅರ್ರೇ ಅಂದ್ರೆ ಸೊ ಇಟ್ ಈಸ್ ಎ ಸ್ಪೆಷಲ್ ವೇರಿಯೇಬಲ್ ಇನ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ. ಸ್ಪೆಷಲ್ ವೇರಿಯೇಬಲ್ ನೀವು ಡಿ.ಎಸ್ ಅಲ್ಲಿ ಓದಿದ್ರ ಅರ್ರೇ ಅಂದ್ರೆ ಏನು ಅಂತ, ಅದನ್ನ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕೂಡ ನಾವೀಗ ಓದ್ತಾ ಹೋಗ್ತೀವಿ. ಅರ್ರೇ ಅಂದ್ರೆ ವಿಚ್ ಕ್ಯಾನ್ ಹೋಲ್ಡ್ ಎ ಸ್ಪೆಷಲ್ ವೇರಿಯೇಬಲ್ ವಿಚ್ ಕ್ಯಾನ್ ಹೋಲ್ಡ್ ಮೋರ್ ದನ್ 1 ವ್ಯಾಲ್ಯೂಸ್. ಅಂದ್ರೆ ಸೊ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂಸ್ ನಾವು ಇದೇನ್ ಮಾಡುತ್ತೆ, ಹೋಲ್ಡ್ ಮಾಡಿದ್ರೆ ಅದು ಕಂಟೈನ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವೇನ್ ಕರಿತೀವಿ, ಅರ್ರೇ ಅಂತ ಕರಿತೀವಿ. ಇದನ್ನ ಡಿ.ಎಸ್ ಕೂಡ ನೀವು ಓದಿದ್ವಿ. ಸಿಮಿಲರ್ ವರ್ಡ್ಸ್, ಸಿಮಿಲರ್ ಕ್ಯಾರೆಕ್ಟರ್ಸ್ ಏನ್ ಮಾಡ್ತಿದ್ದು ಅಕ್ವೈರ್ ಮಾಡ್ಕೊಳುತ್ತೆ ಡಿ.ಎಸ್ ಅಲ್ಲಿ. ಅದನ್ನ ನಾವು ಅರ್ರೇ ಅಂತ ಅಲ್ಲ ಡಿ.ಎಸ್ ಅಲ್ಲಿ ಓದ್ತೀವಿ, ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಓದಿರ್ತೀವಿ. ಅದನ್ನ ಜಾವಾ ಸ್ಕ್ರಿಪ್ಟ್ ಕೂಡ ನಾವೀಗ ಕೋಡ್ ಮುಖಾಂತರ ತೋರಿಸಬೇಕು. ನೀವು ಸಿ ಎಲ್ ಆಲ್ರೆಡಿ ಟೈಪ್ ಮಾಡಿರ್ತಾರೆ, ಜಾವಾದಲ್ಲಿ ಕೂಡ ಟೈಪ್ ಮಾಡಿರ್ತಾರೆ ಕೆಲವೊಂದು ಅರ್ರೇ ಅಂದ್ರೆ ಏನು ಅಂತ. ಅದನ್ನೀಗ ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವೀಗ ತೋರಿಸ್ತಾ ಹೋಗ್ಬೇಕು. ಓಕೆನಾ? ಸೊ ಅದು ಅರ್ರೇ. ಸೊ ಅಲ್ಲಿ ಏನಂದ್ರೆ 5 cities ನ, ಸೊ ಫಾರ್ ಎಕ್ಸಾಂಪಲ್ ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡೋದು ಸೊ ತುಮಕೂರು, ಮೈಸೂರು, ಬೆಂಗಳೂರು, ಬಾಗಲಕೋಟೆ, ಚಿತ್ರದುರ್ಗ ಅಂತ ಈ 5 cities ನಾವೇನ್ ಮಾಡ್ಬೇಕು, ಶೋ ಮಾಡಬೇಕು, ಅರ್ರೇ ಮುಖಾಂತರ ತೋರಿಸ್ಬೇಕು. ಅಂದ್ರೆ ಸೊ ಡಬಲ್ ಕೋಟ್ಸ್ ಅಲ್ಲಿ ತೋರಿಸೋಲ್ಲ, ಅದನ್ನ ಅರ್ರೇ ಅಂತ ಕರಿತೀವಿ. ಓಕೆ, ಅದನ್ನ ನಾವಿಲ್ಲಿ ತೋರಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ಆ 5 cities ನ ಅದರ ಮೇಲೆ ಕೆಲವೊಂದು ಆಪರೇಷನ್ಸ್ ನ ಅಂಡ್ ಪರ್ಫಾರ್ಮ್ ದಿ ಫಾಲೋಯಿಂಗ್ ಆಪರೇಷನ್ಸ್. ಸೊ ಏನೇನು ಆಪರೇಷನ್ಸ್ ಇದೆ ಅಂದ್ರೆ ಸೊ ಆಡ್, ಇನ್ಸರ್ಟ್, ಡಿಲೀಟ್ ಮತ್ತೆ ಡಿಸ್ಪ್ಲೇ, ಈ ತರ ಆಪರೇಷನ್ಸ್ ಇದಾವೆ. ಜಾವಾ ಸ್ಕ್ರಿಪ್ಟ್ ಕೂಡ ಕೆಲವೊಂದು ಆಪರೇಷನ್ಸ್ ಇದಾವೆ. ಏನೇನು ಅಂತ ಅಂದ್ರೆ ಸೊ ಆಡ್ ಎ ನ್ಯೂ ಸಿಟಿ. ಸೊ ಆಡ್ ಎ ನ್ಯೂ ಸಿಟಿ ಅಟ್ ದಿ ಎಂಡ್ ಅರ್ರೇಲಿ. ಸೊ ಈ ತರ ಒಂದು ಅರ್ರೇ ಬಂದ್ರೆ ನೋಡಿ, ಈ ತರ ಒಂದು ಜಾವಾ ಸ್ಕ್ರಿಪ್ಟ್ ಅರ್ರೇ ಬಂದ್ರೆ ಸೊ ಈಗ ನೋಡಿದ್ರ 1 2 3 4. ಓಕೆನಾ? ಸೊ ನೋಡಿ, ಇದು ಇಂಡೆಕ್ಸ್ ವ್ಯಾಲ್ಯೂ 0 1 2 3 4 5 cities ಇಲ್ಲಿ ಆಡ್ ಮಾಡಬೇಕು. ಹಿಂಗ 5 cities ಆಡ್ ಮಾಡಿ ನೆಕ್ಸ್ಟ್ ಎಲ್ಲಿ ಎಂಡ್ ಅಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಸಿಟೀಸ್ ಆಡ್ ಮಾಡಬೇಕು. ಅದು ಆಡ್ ಎ ನ್ಯೂ ಸಿಟಿ ಒಂದು ಆಪರೇಷನ್. ಇಲ್ಲಿ ಒಂದು ಎಕ್ಸ್ಟ್ರಾ ಸಿಟೀಸ್ ಆಡ್ ಮಾಡಬೇಕು. ನೆಕ್ಸ್ಟ್ ಈ ನೆಕ್ಸ್ಟ್ ಆಪರೇಷನ್ ರಿಮೂವ್ ಸಿಟಿ, ಅಂದ್ರೆ ಫಸ್ಟ್ ಸಿಟೀಸ್ ನ ರಿಮೂವ್ ಮಾಡಬೇಕು. ಅಂದ್ರೆ ಈ ಸಿಟಿ ಇದೆಯಲ್ಲ, ಇಲ್ಲಿ ಆಡ್ ಮಾಡೋ ಸಿಟಿ ಇದೆಯಲ್ಲ, ಇದನ್ನ ರಿಮೂವ್ ಮಾಡಬೇಕು. ಅದನ್ನ ಎರಡನೇ ಆಪರೇಷನ್, ಬಿ ಆಪರೇಷನ್, ರಿಮೂವ್ ದಿ ಫಸ್ಟ್ ಸಿಟಿ. ಈ ಆಪರೇಷನ್ ನಾವು ರಿಮೂವ್ ಮಾಡಿ ತೋರಿಸಬೇಕಂತೆ. ಓಕೆ, ಸೊ ಇದು ಎರಡನೇ ಆಪರೇಷನ್. ಇನ್ನು ಮೂರನೇ ಆಪರೇಷನ್ ಬಂದ್ಬಿಟ್ಟು ಫೈಂಡ್ ಅಂಡ್ ಲಾಗ್ ದಿ ಇಂಡೆಕ್ಸ್ ಆಫ್ ದಿ ಸ್ಪೆಸಿಫಿಕ್ ಸಿಟಿ. ಸೊ ಇಷ್ಟು ಇನ್ನು ರಿಮೈನಿಂಗ್ ಇಷ್ಟು ಸಿಟಿ ಒಳಗೆ ನೋಡಿ, ಇದು 5ನೇ ಆಯ್ತು. ಓಕೆ, ಸೊ ಇಷ್ಟು ಸಿಟಿ ಇದು ರಿಮೂವ್ ಮಾಡಿದ್ರೆ, ಡಿಲೀಟ್ ಮಾಡಿದ್ರೆ, ಇಷ್ಟು ಪೋರ್ಷನ್ ರಿಮೂವ್ ಆದ್ರೆ ಸೊ ರಿಮೈನಿಂಗ್ ಇಷ್ಟು ಇದೆಯಲ್ಲ, ಅಂದ್ರೆ 0 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 0 1 2 3 4 ಅಂತ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇಷ್ಟು ಸಿಟಿ ಒಳಗೆ, ರಿಮೈನಿಂಗ್ 5 ಸಿಟಿ ಒಳಗೆ ನಾವು ಒಂದು ಸ್ಪೆಸಿಫಿಕ್ ಸಿಟಿನ, ಅಂದ್ರೆ ಸ್ಪೆಸಿಫಿಕ್ ಸಿಟಿನ ನಾವು ಫೈಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಯಾವ್ದೋ ಒಂದು ಸಿಟಿ ತಗೊಂಡು ಒಂದು ಇಂಡೆಕ್ಸ್ ಅಲ್ಲಿ ಒಂದು ಸಿಟಿ ಆಡ್ ಮಾಡಿದ್ರೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಆ ಇಂಡೆಕ್ಸ್ ವ್ಯಾಲ್ಯೂ ನಾನು ಇಲ್ಲಿ ಬರ್ದಿದ್ನಲ್ಲ, ಇಲ್ಲಿ ಅಂದ್ರೆ ಬೋರ್ಡ್ ಅಲ್ಲಿ ಬರ್ದಿದ್ದೀನಿ, ನಮಗೆ ಗೊತ್ತಾಗ್ತಿದೆ. ಮ್ಯಾನ್ಯುಯಲ್ ಬರ್ದಾಗ ಕೋಡ್ ಮುಖಾಂತರ ಲಾಜಿಕಲ್ ತೋರಿಸ್ಬೇಕು. ಲಾಜಿಕಲ್ ಯಾವ ತರ ತೋರಿಸೋದು ಅಂತ ಕೋಡಲ್ಲಿ ಈಗ ನೋಡ್ತಾ ಹೋಗೋಣ. ಓಕೆನಾ? ಸೊ ಈಗ ಅರ್ಥ ಆಯ್ತು ಅನ್ಕೋತಿ ಎಕ್ಸ್ಪೆರಿಮೆಂಟ್ 1 ಎ ಒಳಗೆ 1 ಬಿ ಏನು ಅಂತ. ಓಕೆನಾ? ಸೊ ಈಗ ಕೋಡ್ ಮುಖಾಂತರ ನಾವು ಯಾವ ತರ ಅದನ್ನ ರನ್ ಮಾಡೋದು ಅಂತ, ಅದನ್ನ ಕ್ರಿಯೇಟ್ ಮಾಡೋದು ಅಂತ, ಯಾವ ತರ ಅದನ್ನ ಡಿಸ್ಪ್ಲೇ ಮಾಡೋದು ಅಂತ ನೋಡ್ತಾ ಹೋಗೋಣ, ಬನ್ನಿ. ಓಕೆ, ಈಗ ನೋಡೋದ್ವಲ್ಲ ನಾವು ಎಕ್ಸ್ಪೆರಿಮೆಂಟ್ ನೇಮ್ 1 ಬಿ ಇದು. ಈಗ ಅದನ್ನ ಕೋಡಲ್ಲಿ ಯಾವ ತರ ನಾವೀಗ ಮಾಡೋದು ಮತ್ತೆ ನಿಮ್ ಸಿಸ್ಟಮ್ ಅಲ್ಲಿ ಯಾವ ತರ ಅದನ್ನ ರನ್ ಮಾಡೋದು ಮತ್ತೆ ಯಾವ ತರ ಟೈಪ್ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಹೇಳ್ಕೊಟ್ಟಿದ್ವಿ ಸೊ ಡೆವಲಪರ್ ಆಪ್ಷನ್ ಯಾವ ತರ ಓಪನ್ ಮಾಡ್ಕೊಳ್ಳೋದು ಅಂತ. ಸೊ ನಿಮ್ಮ ಕೀಬೋರ್ಡ್ ಅಲ್ಲಿ Ctrl+Shift+I ಅಂತ ನಾವು ಟೈಪ್ ಮಾಡಿದ್ರೆ ಇದು ಸೆಲೆಕ್ಟ್ ಮಾಡಿರಬೇಕು. Ctrl+Shift+I ಅಂತ ಟೈಪ್ ಮಾಡಿದ್ರೆ ನೋಡಿ ಈ ತರ ಓಪನ್ ಆಗುತ್ತೆ, ಡೈರೆಕ್ಟ್ ಕನ್ಸೋಲ್ ಗೆ ಹೋಗುತ್ತೆ. ಆರ್ ಎಲ್ಸ್ ಇದನ್ನ ಕ್ಯಾನ್ಸಲ್ ಮಾಡಿ ಜಸ್ಟ್ ನಿಮ್ಮ ಕೀ ಇದರಲ್ಲಿ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಇದು ಇನ್ಸ್ಪೆಕ್ಟ್ ಅಂತ ಇರುತ್ತಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಎಲಿಮೆಂಟ್ ಟ್ಯಾಬ್ ಎನಿ ಟೈಮ್ ಓಪನ್ ಅಂದ್ರೆ ಸೊ ಪ್ರತಿ ಸಲ ಯಾವಾಗ ನಾವು ಎಂಟರ್ ಆಗ್ತೀವಿ ಅಂದ್ರೆ ಇನ್ಸ್ಪೆಕ್ಟ್ ಮಾಡ್ತೀವಿ ಅವಾಗ ಎಲಿಮೆಂಟ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ನಾವು ಅದನ್ನ ಬಿಟ್ಟು ಕನ್ಸೋಲ್ ಅಂತ ಇದೆಯಲ್ಲ ಈ ಟ್ಯಾಬ್ ಅನ್ನು ಓಪನ್ ಮಾಡ್ಕೋಬೇಕು. ಕನ್ಸೋಲ್ ಟ್ಯಾಬ್ ಅನ್ನ ಸಾರಿ ಎಲಿಮೆಂಟ್ ಟ್ಯಾಬ್ ಅನ್ನ ಹಾಗೆ ಬಿಡಬೇಕು. ಓಕೆ, ಈಗ ರಿಫ್ರೆಶ್ ಮಾಡಿ ಮತ್ತೆ ಪೇಜ್ ನ.
ಈಗ ನೋಡಿ ಲೋಡ್ ಆಯ್ತು. ಈಗ ನಾವು ಕೋಡಲ್ಲಿ ಅವ್ರು ಏನ್ ಹೇಳಿದ್ರೆ, ಸೊ 5 ಸಿಟೀಸ್ನ ನಾವು ಡಿಫೈನ್ ಮಾಡಬೇಕು. ಅಂದ್ರೆ 5 ಸಿಟೀಸ್ನ ಅರ್ರೇ ಮುಖಾಂತರ ನಾವು ತೋರಿಸ್ಬೇಕು. ಸೊ ಈಗ ನಾವೊಂದು ವೇರಿಯೇಬಲ್ ನ ಯೂಸ್ ಮಾಡೋಣ, ಕಾನ್ಸ್ಟೆಂಟ್ ಅನ್ನೋ ವೇರಿಯೇಬಲ್ ನ ಯೂಸ್ ಮಾಡೋಣ. ಕೆಲವೊಂದು ವೇರಿಯೇಬಲ್ಸ್ ಬರ್ತವೆ, ವೇರಿಯೇಬಲ್ಸ್ ಮತ್ತೆ ಕಾನ್ಸ್ಟೆಂಟ್, ಡೇಟಾ ಟೈಪ್ಸ್ ಅವೆಲ್ಲ ಬರ್ತಾವಲ್ಲ. ಸೊ ಆ ಡೇಟಾ ಟೈಪ್ ಅಲ್ಲಿ ಒಂದು ಕಾನ್ಸ್ಟೆಂಟ್ ಅನ್ನೋ ವೇರಿಯೇಬಲ್ ಇದನ್ನಿದೆ. ಸೊ ಆ ವೇರಿಯೇಬಲ್ ಯೂಸ್ ಮಾಡೋಣ. ಈಗ ಕಾನ್ಸ್ಟೆಂಟ್ ಅಲ್ಲಿ ಏನಿಲ್ಲ, ಸೊ ಜಸ್ಟ್ ಇಲ್ಲಿ ಟೈಪ್ ಮಾಡಿ ಕಾನ್ಸ್ಟ್ ಸ್ಪೇಸ್ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸೇಮ್ ತರ ಇದೇ ವೇರಿಯೇಬಲ್ ನ ಟೈಪ್ ಮಾಡಿದ್ವಿ. ಕಾನ್ಸ್ಟ್ ಸಿಟೀಸ್ ಅಂದ್ರೆ ಸಿಟೀಸ್ ನ ನಾವು ಡಿಫೈನ್ ಮಾಡಿದ್ರೆ ಇಸ್ ಈಕ್ವಲ್ಸ್ ಟು ಓಪನ್ ಬಾಕ್ಸ್, ಈ ತರದ ಬಾಕ್ಸ್ ಬ್ರಾಕೆಟ್ ಓಪನ್ ಮಾಡ್ಕೋಬೇಕು. ಡಬಲ್ ಕೋಟ್ಸ್ ಅಲ್ಲಿ ನಾವು ಡಿಫೈನ್ ಮಾಡಬೇಕು ಸಿಟೀಸ್ ನ. ಸೊ ನಾನು ಕೆಲವೊಂದು ಸಿಟೀಸ್ ನ ಡಿಫೈನ್ ಮಾಡ್ತೀನಿ. ತುಮಕೂರು 5 ಸಿಟೀಸ್ ಅಲ್ವಾ, ತುಮಕೂರು ಡಬಲ್ ಕೋಟ್ಸ್ ಅಲ್ಲಿ, ಮೈಸೂರು ಕಾಮ ಹಾಕ್ಬೇಕು, ನೆಕ್ಸ್ಟ್ ಬೆಂಗಳೂರು, ನೆಕ್ಸ್ಟ್ ಓಕೆ. ಸೊ ಈಗ 5 ಸಿಟೀಸ್ ನ ಡಿಫೈನ್ ಮಾಡಿದ್ದಾಯ್ತು. ಓಕೆನಾ, ಇದನ್ನ ಈಗ ನಾವು ಪ್ರಿಂಟ್ ಮಾಡೋಣ. ಸೊ ಈಗ ಸಿಟೀಸ್ ನ ಡಿಫೈನ್ ಮಾಡಿದ್ರೆ ಆಗಲ್ಲ, ಈ ಸಿಟೀಸ್ ನ ಪ್ರಿಂಟ್ ಕೂಡ ಮಾಡಬೇಕು. ಅಲ್ಲೇನಿದ್ರೆ ಸಿಟೀಸ್ ನ ರಿಟ್ರೀವ್ ಕೂಡ ಮಾಡಬೇಕು. ನೆಕ್ಸ್ಟ್ ಅದಕ್ಕೋಸ್ಕರ ಶಿಫ್ಟ್ ಹಿಡ್ಕೊಂಡು ನೆಕ್ಸ್ಟ್ ಲೈನ್ ಬನ್ನಿ. ಶಿಫ್ಟ್ ಹಿಡ್ಕೋಬೇಕು ನೀವು. ಸೊ ಎಂಡ್ ಆಫ್ ದಿ ಲೈನ್ ಅಲ್ಲಿ, ಈ ಎಂಡ್ ಆಫ್ ದಿ ಲೈನ್ ಅಲ್ಲಿ ಸೆಮಿಕೋಲನ್ ಹಾಕ್ಬೇಕು, ಮರಿಬಾರ್ದು. ಓಕೆನಾ, ಎಂಡ್ ಆಫ್ ದಿ ಲೈನ್ ಸೆಮಿಕೋಲನ್ ಹಾಕಿ ಶಿಫ್ಟ್ ಹಿಡ್ಕೊಂಡು ಎಂಟರ್ ಮಾಡಿ. ಈ ನೆಕ್ಸ್ಟ್ ಲೈನ್ ಬರುತ್ತೆ, ಡೈರೆಕ್ಟ್ ಎಂಟರ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ನೋಡ್ಕೊಂಡು ನೀವು ಶಿಫ್ಟ್ ಹಿಡ್ಕೊಂಡೆ ಎಂಟರ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ ಕನ್ಸೋಲ್ ಡಾಟ್ ಲಾಗಿಂಗ್ಸ್ ತೋರಿಸ್ಬೇಕು ನಾವು ಏನೇನಿದಾವೆ ಅಂತ, ಯಾವ ಸಿಟೀಸ್ ನಾವು ಟೈಪ್ ಮಾಡಿದೀವಿ ಅಂತ. ಇನಿಷಿಯಲ್ ಸಿಟೀಸ್ ಅರ್ರೇ ಇಸ್ ಈಕ್ವಲ್ಸ್ ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಬೇಕು, ಕಾಮ ಹಾಕಿ ಸಿಟೀಸ್ ನ ಇಲ್ಲಿ ಟೈಪ್ ಮಾಡಿದ್ವಲ್ಲ, ಈ ಸಿಟೀಸ್ ನ ಇಲ್ಲಿ ಪ್ಯಾರಾಮೀಟರ್ ಪಾಸ್ ಮಾಡಬೇಕು, ಸಿಟೀಸ್ ಅಂತ ನೋಡಿ. ಈ ಪ್ಯಾರಾಮೀಟರ್ ಪಾಸ್ ಮಾಡ್ಬೇಕು ಇಲ್ಲಿ, ಮತ್ತೆ ಬ್ರಾಕೆಟ್ ಕ್ಲೋಸ್, ಓಪನ್ ಬ್ರಾಕೆಟ್ ಮಾಡಿದ್ವಲ್ಲ, ಸೊ ಈಗ ಕ್ಲೋಸ್ ಮಾಡಬೇಕು. ಎಂಡ್ ಆಫ್ ದಿ ಸೆಮಿಕೋಲನ್ ಹಾಕಬೇಕು. ನೆಕ್ಸ್ಟ್ ಶಿಫ್ಟ್ ಹಿಡ್ಕೊಂಡು ಅಗೇನ್ ಪ್ರಿಂಟ್ ಮಾಡೋಣ, ಈ ಸಿಟೀಸ್ ನ ಪ್ರಿಂಟ್ ಮಾಡೋಣ. ಸೊ ಜಸ್ಟ್ ಎಂಟರ್ ಮಾಡಿ ನೋಡಿ, ನಾವೇನೇನು ಟೈಪ್ ಮಾಡಿದ್ವಿ ಇನಿಷಿಯಲ್ ಅರೇಸ್ ಅವೆಲ್ಲ ಪ್ರಿಂಟ್ ಆಯ್ತು ನೋಡಿ. ಇಷ್ಟು ಈ ತರ ಬರುತ್ತೆ, 0 1 2 3 4 ಮತ್ತು ಲೆಂತ್ ಎಷ್ಟಿದೆ, 5 ಲೆಂತ್ ಇದೆ. ಸೊ ಈಗ ಅಗೇನ್ ಈ ಕನ್ಸೋಲ್ ನಾಟ್ ಎಷ್ಟಲ್ಲಿ, ಈ ಲಾಗ್ ಅಲ್ಲಿ ನಾವು ಸಿಟೀಸ್ ನ ಇದನ್ ಮಾಡಿದ್ವಿ. ಈಗ ಇದರಲ್ಲಿ ಲೆಂತ್ ನ ಡಾಟ್ ಲೆಂತ್ ಈಗ ನೋಡೋದಲ್ಲ, ಇದನ್ನ ಪ್ರಿಂಟ್ ಮಾಡೋಣ. ಈಗ ಲೆಂತ್ ಇದೆಯಲ್ಲ, ಇದನ್ನ ಪ್ರಿಂಟ್ ಮಾಡೋಣ ಈಗ. ಸೊ ಅದಕ್ಕೆ ಕನ್ಸೋಲ್ ಅಲ್ಲಿ ಕನ್ಸೋಲ್ ಡಾಟ್ ಲಾಗ್ ಆಫ್ ಡಬಲ್ ಕೋಟ್ಸ್ ಫ್ಲವರ್ ಓಪನ್ ಪ್ಯಾರಾಂಥಿಸಿಸ್, ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಸಿಟೀಸ್ ಕೋಲನ್ ಕಮ, ನೆಕ್ಸ್ಟ್ ಸಿಟೀಸ್, ಸಾರಿ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಬೇಕು, ಕಮ ಸಿಟೀಸ್ ಡಾಟ್ ಲೆಂತ್, ಈ ಪ್ಯಾರಾಮೀಟರ್ ನಾವು ಪಾಸ್ ಮಾಡ್ಕೊಂಡು ಇಲ್ಲಿ ಇದೆಯಲ್ಲ ಇದನ್ನ ಪಾಸ್ ಮಾಡ್ಬೇಕು ನಾವೀಗ. ಡಾಟ್ ಸಿಟೀಸ್ ಅಂದ್ರೆ ಜಸ್ಟ್ ಸಿಟೀಸ್ ಪ್ರಿಂಟ್ ಆಗುತ್ತೆ. ಸೊ ನಮಗೆ ಲೆಂತ್ ಎಷ್ಟು ಇದೆ ಅಂತ ತೋರಿಸ್ಬೇಕು. ಸೊ ಡಾಟ್ LE ಲೆಂತ್, ಓಕೆನಾ, ಇದು ನಮಗೆ ಬರಬೇಕು. ಸೊ ಪ್ಯಾರಂಥೆಸಿಸ್ ಕ್ಲೋಸ್ ಸೆಮಿಕೋಲನ್. ಈಗ ಎಂಟರ್ ಮಾಡಿದ್ರೆ ನೋಡಿ ಟೋಟಲ್ ನಂಬರ್ ಆಫ್ ಸಿಟೀಸ್ ಎಷ್ಟಿದೆ, ನಮಗೆ 5 ಸಿಟೀಸ್ ನಾವು ಎಂಟರ್ ಮಾಡಿರೋದು, 5 ಸಿಟೀಸ್ ತೋರಿಸ್ತಿದೆ ಕರೆಕ್ಟ್ ಆಗಿ. ಸೊ ದಿಸ್ ಇಸ್ ದಿ ಔಟ್ಪುಟ್. ನೆಕ್ಸ್ಟ್ ಅಗೇನ್ ಈಗ ನಾವು ಒಂದು ಸಿಟೀಸ್ ನ ಪುಷ್ ಮಾಡಬೇಕು. ಅವ್ರು ಇನ್ನೊಂದು ಏನ್ ಹೇಳಿದ್ರೆ, ಸಿಟೀಸ್ ನ ಪುಷ್ ಮಾಡ್ಬೇಕು. ನೋಡಿ ಇಲ್ಲಿ ಸಿಟೀಸ್ ನ ಸೆಕೆಂಡ್, ಇಲ್ಲಿ ಒಂದು ಆಡ್ ಸಿಟೀಸ್ ನ ಎಂಡ್ ಅಲ್ಲಿ, ಆಡ್ ಎ ನ್ಯೂ ಸಿಟೀಸ್ ನಲ್ಲಿ ಕಾಣಿಸಿದೆ, ಇದನ್ನ ಎಂಡ್ ಅಲ್ಲಿ ನಾವು ಈಗ ತೋರಿಸ್ಬೇಕು. ಆಡ್ ಎ ನ್ಯೂ ಸಿಟೀಸ್ ಅಂದ್ರೆ, ಸೊ ಇಲ್ಲಿ ನಾವು ಚಿತ್ರದುರ್ಗ ಅಂತ ಇದೆ, ಇದ್ರ ಪಕ್ಕದಲ್ಲಿ ಇನ್ನೊಂದು ಸಿಟಿ ಆಡ್ ಆಗ್ಬೇಕು. ಸೊ ಅದಕ್ಕೆ ಸಿಟೀಸ್ ಡಾಟ್ ಪುಷ್ ಆಫ್, ಯಾವ ಸಿಟೀಸ್ ಈಗ ಆಡ್ ಮಾಡ್ಬೇಕು ನಾವು. ಈಗ ನಾನೊಂದು ಸಿಟೀಸ್ ಆಡ್ ಮಾಡ್ತೀನಿ, ಇಲ್ಲಿ ನಾವು ಚಿತ್ರದುರ್ಗ ಬಂದ್ಬಿಟ್ಟು ಎಲ್ಲ. ಈಗ ನೆಕ್ಸ್ಟ್ ಚಳ್ಳಕೆರೆ ಅಂತ ಒಂದು ಊರಿದೆ, ಚಳ್ಳಕೆರೆ ಅಂತ ಒಂದು ಊರಿದೆ, ಆ ಊರ್ನ ಪಾಸ್ ಮಾಡ್ತೀನಿ ನಾನು. ಓಕೆ, ನಿಮ್ ಕೇಸಲ್ಲಿ ನೀವು ಯಾವ್ದು ಬೇಕಾದ್ರೂ ಊರ್ನ ಪಾಸ್ ಮಾಡೋದು, ನಾನು ಜನರಲ್ ಆಗಿ ನಿಮಗೆ ತೋರಿಸ್ತಾ ಇರೋದು. ಸೊ ನೀವು ChatGPT ಇಂದ ಎತ್ಕೊಂಡ್ ಕೊಟ್ರೆ ಅದು ಏನೇನೋ ಟೋಕಿಯೋ, ಮತ್ತೆ ಅಮೆರಿಕಾ, ನ್ಯೂಯಾರ್ಕ್, ಲಂಡನ್ ಈ ತರ ಎಲ್ಲ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಸ್ವಂತ ಊರನ್ನೇ ಇಲ್ಲಿ ಪುಷ್ ಮಾಡ್ತಾ ಹೋಗಿ. ಓಕೆನಾ, ಸಿಟೀಸ್ ಡಾಟ್ ಪುಷ್, ಎಂಡ್ ಆಫ್ ದಿ ಲೈನ್ ಸೆಮಿಕೋಲನ್ ಹಾಕಿ ಎಂಟರ್ ಮಾಡಿ. ಓಕೆನಾ, ಎಂಟರ್ ಮಾಡಿ. ಈಗ 6ನೇ ಸಿಟಿ ನೋಡಿ, ಟೋಟಲ್ ನಂಬರ್ ಆಫ್ ಸಿಟೀಸ್ ಎಷ್ಟಾಯ್ತು, 6 ಆಯ್ತು. ಅಂದ್ರೆ ಎಂಡ್ ಆಫ್ ದಿ ಆದ್ಮೇಲೆ ನೆಕ್ಸ್ಟ್ ಚಳ್ಳಕೆರೆ ಅಂತ ಬಂದಿರುತ್ತೆ. ಈಗ ಅದನ್ನ ಶೋ ಮಾಡೋಣ, ಕನ್ಸೋಲ್ ಡಾಟ್ ಲಾಗ್
ಆಫ್ ಡಬಲ್ ಕೋಟ್ಸ್ cities after adding a new city ಆಡ್ ಮಾಡಾದ್ಮೇಲೆ ನಮಗೆ ಏನ್ ಬರುತ್ತೆ ಅಂತ. ಓಕೆ, ಸೊ ನೋಡಿ ಡಬಲ್ ಕೋಟ್ಸ್ ಅಲ್ಲಿ ಈ ತರ ಡಬಲ್ ಕೋಟ್ಸ್ ಓಪನ್ ಆಗಿ ಮತ್ತೆ ಡಬಲ್ ಕೋಟ್ಸ್ ಕ್ಲೋಸ್ ಆಗಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕಾಮ ಹಾಕಿ ಈಗ ನಾವು ಸಿಟೀಸ್ ಅಂತ ಮತ್ತೆ ಪ್ಯಾರಾಮೀಟರ್ ನ ಪಾಸ್ ಮಾಡೋಣ. ಓಕೆನಾ, ನೋಡಿ ಸಿಟೀಸ್ ಅಂತ ಇಲ್ಲಿ ಏನಿದೆ ಸಿಟೀಸ್ ಅಂತ ಅದನ್ನೇ ಪಾಸ್ ಮಾಡ್ಬೇಕು. ಇಲ್ಲಿ ಎಂಡ್ ಆಫ್ ದಿ ಸೆಮಿಕೋಲನ್ ಎಂಟರ್ ಮಾಡಿದ್ರೆ ನೋಡಿ ಚಿತ್ರದುರ್ಗ ಆದ್ಮೇಲೆ ಚಳ್ಳಕೆರೆ ಅಂತ ಒಂದು ಊರಿದೆ, ಅದನ್ನ ಇಲ್ಲಿ ಪ್ಯಾರಾಮೀಟರ್ ಪಾಸ್ ಮಾಡಿದ್ವಿ, ಇದನ್ನ ಇಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಈಗ ಇಲ್ಲಿ ಒಂದು ರಿಮೂವ್ ಮಾಡೋಣ ಈಗ. ಓಕೆನಾ, ನೋಡಿ ರಿಮೂವ್ ಮಾಡಬೇಕು. ಈ ಸಿಟೀಸ್ ನ ರಿಮೂವ್ ಮಾಡೋದಕ್ಕೆ ಕಮಾಂಡ್ ಏನಂದ್ರೆ ಕಾನ್ಸ್ಟೆಂಟ್ ವೇರಿಯಬಲ್ ಹಾಗೆ ಇರುತ್ತೆ. ನೆಕ್ಸ್ಟ್ ರಿಮೂವ್ ಸಿಟಿ ಇಸ್ ಈಕ್ವಲ್ಸ್ ಟು ಎಲ್ಲಿಂದ ನಾವು ರಿಮೂವ್ ಮಾಡ್ತಿರೋದು ಈ ಸಿಟೀಸ್ ಒಳಗೇನೆ ರಿಮೂವ್ ಮಾಡೋದು. ಸೊ ಸಿಟಿ ಅನ್ನೋ ಸಿಟೀಸ್ ಒಳಗೆ ನಾವು ಆಡ್ ಮಾಡಿದ್ವಲ್ಲ ಆ ಸಿಟೀಸ್ ನಷ್ಟು ಫೆಚ್ ಮಾಡಬೇಕು. ಸಿಟೀಸ್ ಡಾಟ್ ಶಿಫ್ಟ್ ಅನ್ನೋ ಪ್ರಾಪರ್ಟಿ ನಾವು ಯೂಸ್ ಮಾಡಬೇಕು. ಶಿಫ್ಟ್ ಅನ್ನೋ ಪ್ರಾಪರ್ಟಿ ಅದರ ಮೆಥಡ್ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಶಿಫ್ಟ್ ಹಿಡ್ಕೊಂಡು ಎಂಟರ್ ಮಾಡಬೇಕು ನೆಕ್ಸ್ಟ್ ಲೈನ್ ಬರೋಕೆ. ನೆಕ್ಸ್ಟ್ ಇಲ್ಲಿ ಈಗ ಕನ್ಸೋಲ್ ಅಲ್ಲಿ ಪ್ರಿಂಟ್ ಮಾಡೋಣ. ಏನು ರಿಮೂವ್ ಮಾಡಿದ್ವಲ್ಲ ಅದನ್ನ ತೋರಿಸ್ಬೇಕು, ಕನ್ಸೋಲ್ ತೋರಿಸ್ಬೇಕು. ಕನ್ಸೋಲ್ ಡಾಟ್ ಲಾಗ್ ಆಫ್ ಡಬಲ್ ಕೋಟ್ಸ್ ಸಿಟೀಸ್ ಆಫ್ಟರ್ ರಿಮೂವಿಂಗ್ ದಿ ಫಸ್ಟ್ ಸಿಟಿ. ಓಕೆನಾ, ಡಬಲ್ ಕೋಟ್ಸ್ ಓಪನ್ ಆಗಿರ್ಬೇಕು, ಫ್ಲವರ್ ಬ್ರಾಕೆಟ್ ಇಲ್ಲಿ ಬ್ರಾಕೆಟ್ ಓಪನ್ ಆಗಿರ್ಬೇಕು. ನೆಕ್ಸ್ಟ್ ಡಬಲ್ ಕೋಟ್ಸ್ ಕ್ಲೋಸ್ ಕಾಮ ಹಾಕಿ ಈಗ ಸಿಟೀಸ್ ನ ಪ್ರಿಂಟ್ ಮಾಡೋಣ. ಓಕೆನಾ, ಸಿಟೀಸ್ ನ ಪ್ರಿಂಟ್ ಮಾಡೋಣ. ಸೊ ನಮ್ಗೆ ಈಗ ಏನ್ ತೋರಿಸುತ್ತೆ ಅಂತ ನೋಡೋಣ. ಓಕೆನಾ, ಲಾಸ್ಟ್ ಅಲ್ಲಿ ಎಂಡ್ ಆಫ್ ದಿ ಲೈನ್ ಸೆಮಿಕೋಲನ್ ಹಾಕ್ಬೇಕು. ಎಂಟರ್ ಮಾಡಿದ್ರೆ ನೋಡಿ ನಮ್ಗೆ ಒಂದು ಫಸ್ಟ್ನೇದು ನಮ್ಗೆ ಮೈಸೂರು ಅಂತ ಈಗ ತೋರಿಸಿದೆ. ಫಸ್ಟ್ ಗೆ ನಾವು ಆಡ್ ಮಾಡಿದ್ದು ತುಮಕೂರು ಅಂತ ನೋಡಿ ಇಲ್ಲೇ ತೋರಿಸಿದೆ. ಇಲ್ಲಿ ಮೈಸೂರು ಅಂತ ತೋರಿಸಿದೆ. ಫಸ್ಟ್ನೇ ಸಿಟಿ ನಾವೀಗ ರಿಮೂವ್ ಮಾಡಿದ್ವಿ, ಈ ಸಿಟಿನ ರಿಮೂವ್ ಮಾಡಿದ್ವಿ. ಸೊ ಈ ಸಿಟಿ ರಿಮೂವ್ ಮಾಡಿದ್ಮೇಲೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ 0 ಅಂತ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೈಸೂರು, ಬೆಂಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ಚಳ್ಳಕೆರೆ ಅಂತ ಈ 5 ಸಿಟೀಸ್ 6 ಸಿಟೀಸ್ ಇದ್ದು. ಸೊ ಈಗ 5 ಆಗಿದೆ. ನೆಕ್ಸ್ಟ್ ಈಗ ಯಾವ ಸಿಟಿನ ರಿಮೂವ್ ಮಾಡಿದ್ವಿ ಅಂತ ನೋಡೋಣ. ಸೊ ನಾನು ಇಲ್ಲಿ ಬಾಯಲ್ಲಿ ಹೇಳ್ತೀನಿ, ಕೋಡ್ ಮುಖಾಂತರ ತೋರಿಸ್ಬೇಕು ಅದನ್ನ ಯಾವ ಸಿಟಿ ರಿಮೂವ್ ಮಾಡಿದ್ವಿ ಅಂತ. ಓಕೆ, ಅದಕ್ಕೆ ಕಮಾಂಡ್ ಬಂದ್ಬಿಟ್ಟು ಕನ್ಸೋಲ್ ಡಾಟ್ ಲಾಗ್ ಆಫ್ ರಿಮೂವ್ಡ್ ಸಿಟಿ ಡಬಲ್ ಕೋಡ್ ಓಪನ್ ಅಂಡ್ ಕ್ಲೋಸ್ ಕಮಾ ನೆಕ್ಸ್ಟ್ ರಿಮೂವ್ಡ್ ಸಿಟಿ ಅಂತ ಒಂದು ಕಾನ್ಸ್ಟೆಂಟ್ ವೇರಿಯಬಲ್ ನ ಪಾಸ್ ತಗೊಂಡಿದ್ವಿ, ಅದನ್ನ ಇಲ್ಲಿ ಪಾಸ್ ಮಾಡಬೇಕು. ರಿಮೂವ್ಡ್ ಸಿಟಿ ನೋಡಿ ಅಲ್ಲೇ ತೋರಿಸ್ತದೆ, ಡಿಫಾಲ್ಟ್ ಆಗಿ ತೋರಿಸ್ತದೆ ರಿಮೂವ್ಡ್ ಸಿಟಿ. ಓಕೆನಾ, ನೆಕ್ಸ್ಟ್ ಬ್ರಾಕೆಟ್ ಕ್ಲೋಸ್ ಓಪನ್ ಮಾಡಿದ್ವಿ, ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಡ್ ಆಫ್ ದಿ ಲೈನ್ ಸೆಮಿಕೋಲನ್ ಹಾಕಿ ಈಗ ಪ್ರಿಂಟ್ ಮಾಡಬೇಕು. ಈಗ ಪ್ರಿಂಟ್ ಮಾಡಿದ್ರೆ ನಮ್ಗೆ ಯಾವ್ದು ಅಂತ ತೋರಿಸೋದು ನೋಡಿ ರಿಮೂವ್ಡ್ ಸಿಟಿ ಕಾಣಿಸ್ತಾ. ರಿಮೂವ್ಡ್ ಸಿಟಿ ಯಾವ್ದು, ತುಮಕೂರು. ಓಕೆನಾ, ಈ ತರ ತೋರಿಸುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಸೊ ನಾವು ಇಲ್ಲೊಂದು ಏನ್ ಮಾಡಿದ್ವಿ, ಇಷ್ಟೊಂದು ಸಿಟೀಸ್ ಆಡ್ ಮಾಡಿದ್ವಿ, ಇದ್ರ ಒಂದೇ ಒಂದು ಫೈಂಡ್ ಮಾಡಿ. ಓಕೆನಾ, ಅಲ್ಲಿ ಅವ್ರು ಕೇಳಿದಾರೆ ಏನಂತ, ಫೈಂಡ್ ರಿಮೂವ್ ಫಸ್ಟ್ ಫೈಂಡ್ ಅಂಡ್ ಲಾಗ್ ಇಂಡೆಕ್ಸ್ ಆಫ್ ದಿ ಸ್ಪೆಸಿಫಿಕ್ ಸಿಟಿ. ಒಂದು ಸಿಟೀಸ್ ನ ನಾವೀಗ ಫೈಂಡ್ ಔಟ್ ಮಾಡೋಣ. ಓಕೆನಾ, ಅದಕ್ಕೆ ಕಮಾಂಡ್ ಬಂದ್ಬಿಟ್ಟು ಕೋಡ್ ಬಂದ್ಬಿಟ್ಟು ಕಾನ್ಸ್ಟ್ ಅನ್ನೋ ವೇರಿಯಬಲ್ ಸಿಟಿ ಟು ಫೈಂಡ್. ಓಕೆನಾ, ಇಸ್ ಈಕ್ವಲ್ಸ್ ಟು. ಸೊ ನನ್ನ ಕೇಸಲ್ಲಿ ನಾನು ಮೈಸೂರು ಬೇಡ ಬಾಗಲಕೋಟೆ ತಗೋತೀನಿ. ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ಇಂಡೆಕ್ಸ್ ಯಾವ ಇಂಡೆಕ್ಸ್ ಅಲ್ಲಿ ಇದೆ ಅಂದ್ರೆ 0 1 2 3 4 ಅಂತ ಇದೆಯಾ. ಸೊ ಇಲ್ಲಿ 5 ಸಿಟಿ ಇದೆ, ಇದ್ರೊಳಗೆ ಇಂಡೆಕ್ಸ್ ವ್ಯಾಲ್ಯೂ 0 1 2 3 ಈ ತರ ಇಂಡೆಕ್ಸ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ಇಲ್ಲಿ ಪ್ರಿಂಟ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಪ್ರಿಂಟ್ ಮಾಡಿ ಬಾಗಲಕೋಟೆ. ಓಕೆನಾ, ನೆಕ್ಸ್ಟ್ ಇದನ್ನ ಫೈಂಡ್ ಔಟ್ ಮಾಡೋಕೆ ಈಗ ನೆಕ್ಸ್ಟ್ ಅಗೇನ್ ಶಿಫ್ಟ್ ಹಿಡ್ಕೊಂಡು ಎಂಟರ್ ಮಾಡಿ ನೆಕ್ಸ್ಟ್ ಲೈನ್ ಬರುತ್ತೆ. ಇಲ್ಲಿ ಕಾನ್ಸ್ಟ್ ಸಿಟಿ ಟು ಫೈಂಡ್ is equals to cities dot index O capital of bracket open city to find. ನೋಡಿ city to find ನಾನು ಕ್ಯಾಪ್ಸಲ್ ಕೊಟ್ಟಿದ್ದೀನಿ, ನೀವು ಕೂಡ ಕ್ಯಾಪ್ಸಲ್ ಕೊಡ್ಬೇಕಂತ ಏನಿಲ್ಲ. ಯಾವ ಕೋಡಲ್ಲಿ ಕೂಡ ಕೊಟ್ಟರು ಅಂದ್ರೆ ಯಾವ ತರ
ಏನು ಇದೇ ಇಲ್ಲ, ಒಂದು ಕ್ಯಾಪ್ಸಲ್ ಕೊಡಬೇಕು ಸ್ಮಾಲ್ ಕೊಡಬೇಕು ಅಂತ ಏನಿಲ್ಲ. ಸೊ ನೀವು ಯಾವ್ದಾರು ಬೇಕಾದ್ರೂ ಕೊಟ್ಟರು ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಂಡ್ ಆಫ್ ದ ಲೈನ್ ಅಲ್ಲಿ ಸೆಮಿಕೋಲನ್, ನೆಕ್ಸ್ಟ್ ಶಿಫ್ಟ್ ಹಿಡ್ಕೊಂಡು ಎಂಟರ್ ಹಾಗೆ ನೆಕ್ಸ್ಟ್ ಲೈನ್ ಬರಬೇಕು. ಇಲ್ಲಿ ಈಗ ನಾವು ಒಂದು ಫಂಕ್ಷನ್ ಅನ್ನ ಬರೀಬೇಕು. ಅಂದ್ರೆ ಒಂದು ಇಫ್ ಎಲ್ಸ್ ಕೇಸ್ ನ ಬರೀಬೇಕು. ಈಗ ಇಫ್ ಏನು ಯಾವ ಸಿಟಿ ನಾವು ಸಿಟಿ ಇಂಡೆಕ್ಸ್ ಸಿಟಿ ಟು ಫೈಂಡ್ ಅಲ್ಲ, ಇದು ಸಿಟಿ ಇಂಡೆಕ್ಸ್ ಸಿಟಿ ಟು ಫೈಂಡ್ ಅಲ್ಲ, ಸಿಟಿ ಇಂಡೆಕ್ಸ್ ಚೇಂಜ್ ಮಾಡಿದ್ದೀನಿ. ಸಿಟಿ ಇಂಡೆಕ್ಸ್ ನಾಟ್ ಈಕ್ವಲ್ ಟು -1. ಓಕೆನಾ, ಫಂಕ್ಷನ್ ಫ್ಲಾಗ್ ಬ್ರಾಕೆಟ್ ಓಪನ್, ಸಿಟಿ ಇಂಡೆಕ್ಸ್ ನಾವು ರಿಮೂವ್ ಮಾಡಿರೋ ಸಿಟಿ ಯಾವ್ದು, ಇಂಡೆಕ್ಸ್ ಫೈಂಡ್ ಔಟ್ ಮಾಡ್ತಿರೋದು ಯಾವುದು, ಬಾಗಲಕೋಟೆ. ಆದ್ರೆ ಇಂಡೆಕ್ಸ್ -1 ಇತ್ತು. ಸೊ ಈ ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಫಸ್ಟ್ ಕೋಡ್ ನ ಬರೆದು ಬಿಡೋಣ. ಓಕೆನಾ, ನೆಕ್ಸ್ಟ್ ಹಿಡ್ಕೊಂಡು ಎಂಟರ್ ಮಾಡಿ. ನೆಕ್ಸ್ಟ್ ಲೈನ್ ಬರುತ್ತೆ, ಕನ್ಸೋಲ್ ಡಾಟ್ ಲಾಗ್ ಆಫ್ ಫ್ಲಾಗ್ ಬ್ರಾಕೆಟ್ ದಿ ಇಂಡೆಕ್ಸ್ ಆಫ್ ಇದು ಡಬಲ್ ಕೋಡ್ಸ್ ಅಲ್ಲ. ಸೊ ಫಸ್ಟ್ ನ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದೀನಿ. ಟ್ಯಾಬ್ ಮೇಲ್ಗಡೆ ಮತ್ತೆ ಎಸ್ಕೇಪ್ ಕೆಳಗಡೆ ಒಂದು ಸಿಂಬಲ್ ಇದೆ, ಅದನ್ನ ಟೈಪ್ ಮಾಡಬೇಕು. ಓಕೆನಾ, ಈ ತರ ನೋಡಿ, ಇದನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಸಿಂಗಲ್ ಕೋಟ್, ಇದು ಅಪಾಸ್ಟ್ರಫಿ ಅಂತ ಬರುತ್ತೆ. ನೆಕ್ಸ್ಟ್ ಇಂಡೆಕ್ಸ್ ಡಾಲರ್ ಫ್ಲಾಗ್ ಬ್ರಾಕೆಟ್ ಓಪನ್ ಸಿಟಿ ಟು ಫೈಂಡ್, ಇದನ್ನ ನಾವೀಗ ಫಂಕ್ಷನ್ ಪಾಸ್ ಮಾಡ್ತಿರೋದು. ಫ್ಲಾಗ್ ಬ್ರಾಕೆಟ್ ಕ್ಲೋಸ್, ನೆಕ್ಸ್ಟ್ ಸ್ವಲ್ಪ ಸ್ಪೇಸ್ ಬಿಡಿ, ಈಸ್, ನೆಕ್ಸ್ಟ್ ಅಗೇನ್ ಈಸ್ ಆದ್ಮೇಲೆ ಸೆಮಿಕೋಲನ್, ನೆಕ್ಸ್ಟ್ ಅಗೇನ್ ಅದೇ ಸಿಂಬಲ್ ಯೂಸ್ ಮಾಡಬೇಕು. ಟ್ಯಾಬ್ ಮೇಲ್ಗಡೆ ಮತ್ತೆ ಎಸ್ಕೇಪ್ ಕೆಳಗಡೆ ಇರೋ ಸಿಂಬಲ್ ಯೂಸ್ ಮಾಡಬೇಕು. ಓಕೆನಾ, ಈ ಸಿಂಬಲ್. ನೆಕ್ಸ್ಟ್ ಕಾಮಾ, ಸಿಟಿ ಇಂಡೆಕ್ಸ್ ಇದನ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಬೇಕು. ಸಿಟಿ ಇಂಡೆಕ್ಸ್ ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಬೇಕು. ಮತ್ತೆ ಕ್ಲೋಸ್ ಮಾಡಬೇಕು, ಬ್ರಾಕೆಟ್ ನ ಸೆಮಿಕೋಲನ್ ಹಾಕಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಬರೋದಕ್ಕೆ ಶಿಫ್ಟ್ ಹಿಡ್ಕೊಂಡು ಎಂಟರ್ ಮಾಡಿ. ನೆಕ್ಸ್ಟ್ ಲೈನ್ ಬಂದಿರುತ್ತೆ, ಫ್ಲವರ್ ಬ್ರಾಕೆಟ್ ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಎಲ್ಸ್ ಕೇಸ್ ನ ಬರೀಬೇಕು. ಇಫ್ ಕೇಸ್ ಆಯ್ತು, ಎಲ್ಸ್ ಕೇಸ್ ನ ಬರೀಬೇಕು. ಸೊ ಎಲ್ಸ್ ಆದ್ಮೇಲೆ ಫ್ಲವರ್ ಬ್ರಾಕೆಟ್ ಓಪನ್, ಶಿಫ್ಟ್ ಹಿಡ್ಕೊಂಡು ಅಗೇನ್ ಎಂಟರ್, ನೆಕ್ಸ್ಟ್ ಲೈನ್ ಬರುತ್ತೆ. ಈಗ ಕನ್ಸೋಲ್ ಅಲ್ಲಿ ಪ್ರಿಂಟ್ ಮಾಡಬೇಕು. ಏನಂತ, ಕನ್ಸೋಲ್ ಡಾಟ್ ಲಾಗ್ ಆಫ್ ಓಪನ್ ಮಾಡಿದ್ವಿ. ಈಗ ಏನು ಟ್ಯಾಬ್ ಮೇಲ್ಗಡೆ ಮತ್ತೆ ಎಸ್ಕೇಪ್ ಕೆಳಗಡೆ ಇರೋ ಸಿಂಬಲ್ ನ ಯೂಸ್ ಮಾಡಬೇಕು. ಅದು ಇಂಟರ್ಮಿಡಿಯೇಟ್ ಸಿಂಬಲ್ ಅಂತ ಕರೀತೀವಿ. ಓಕೆನಾ, ಇದನ್ನ ಪ್ರೆಸ್ ಮಾಡಿ, ಈ ತರ ಬರುತ್ತೆ. ನೆಕ್ಸ್ಟ್ ಡಾಲರ್ ಆಫ್ ಅಲ್ಲ, ಫ್ಲವರ್ ಬ್ರಾಕೆಟ್ ಸಿಟಿ ಟು ಇಂಡೆಕ್ಸ್, ಸಿಟಿ ಟು ಫೈಂಡ್ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಈಸ್ ನಾಟ್ in the list of cities dot colon ಇದು ಈ ಸಿಂಬಲ್ ನ ಯೂಸ್ ಮಾಡಬೇಕು. ಟ್ಯಾಬ್ ಮೇಲ್ಗಡೆ ಇರೋದು ಮತ್ತೆ ಎಸ್ಕೇಪ್ ಆ ಸಿಂಬಲ್ ಯೂಸ್ ಮಾಡಬೇಕು. ಮತ್ತೆ ಎಂಡ್ ಆಫ್ ದಿ ಲೈನ್ ಅಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಡ್ ಆಫ್ ದಿ ಲೈನ್ ಸೆಮಿಕೋಲನ್ ಹಾಕಬೇಕು. ನೆಕ್ಸ್ಟ್ ಲೈನ್ ಬರೋದಕ್ಕೆ ಶಿಫ್ಟ್ ಎಂಟರ್ ಮಾಡಿ. ಈಗ ಎಲ್ಸ್ ಕೇಸ್ ಕೂಡ ಫ್ಲವರ್ ಬ್ರಾಕೆಟ್ ಇಂದ ಕ್ಲೋಸ್ ಮಾಡಬೇಕು. ಓಕೆನಾ, ಅದಾದ್ಮೇಲೆ ಈಗ ಎಂಟರ್ ಮಾಡಿದ್ರೆ ನೋಡಿ ನಮ್ಗೆ ಏನ್ ಬರುತ್ತೆ, ಸಿಟಿ ಟು ಫೈಂಡ್. ನಾವ್ ಯಾವ ಸಿಟಿ ಫೈಂಡ್ ಔಟ್ ಮಾಡ್ತಿರೋದು ನೋಡಿ, ಇದನ್ನ ಡಿಫೈನ್ ಮಾಡಿರೋದು. ಇದ್ರ ವ್ಯಾಲ್ಯೂ, ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು ಅಂತ, ಅದಕ್ಕೆ ಕಾನ್ಸ್ಟೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಸಿಟಿ ಆಫ್ ಇಂಡೆಕ್ಸ್ ಸಿಟಿ ಟು ಫೈಂಡ್ ಅನ್ನೋದು ಫಂಕ್ಷನ್ ಆಫ್ ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದೀವಿ. ಈಗ ಒಂದ್ ವೇಳೆ ನಾಟ್ ಈಕ್ವಲ್ ಟು ಅಂದ್ರೆ, ಸೊ 0 ಇಂದ ಯಾವ್ದೇ ಒಂದು ವ್ಯಾಲ್ಯೂ ಸ್ಟಾರ್ಟ್ ಆದ್ರೆ, ಸೊ -1 ಅಂತ ಒಂದು ಫೈಂಡ್ ಔಟ್ ಬಂತು ಅಂದ್ರೆ, ಲಿಸ್ಟ್ ಆಫ್ ಅರ್ರೇ ಅಲ್ಲಿ ನೋಡಿ, ಲಿಸ್ಟ್ ಆಫ್ ಅರ್ರೇ ಇರುವ 0 1 2 3 ಇಲ್ಲಿಂದ ಬರ್ತಾ ಇದೆ. ಸೊ ಇದ್ರ ಬದಲಿಗೆ -1 ಅಂತ ವ್ಯಾಲ್ಯೂ ಬಂತು ಅಂದ್ರೆ, ನಾಟ್ ಈಕ್ವಲ್ ಟು ನೋಡಿ, ಅದನ್ನೇ ಫಂಕ್ಷನ್ ಇಲ್ಲಿ ಬರ್ದಿರೋದು. ಒಂದ್ ವೇಳೆ -1 ವ್ಯಾಲ್ಯೂ ಬಂತು ಅಂದ್ರೆ ಈ ಎರರ್ ಬರುತ್ತೆ. ಅಂದ್ರೆ ಸೊ ಇಲ್ಲಿ ಲಾಸ್ಟ್ ಸಿಟಿ ಇಲ್ಲ ಅಂತ. ಓಕೆನಾ, ಸಿಟಿ ಇಸ್ ನಾಟ್ ಇನ್ ದಿ ಲಿಸ್ಟ್ ಆಫ್ ಸಿಟಿ ಇಲ್ಲ ಅಂತ ಬರುತ್ತೆ. ಒಂದ್ ವೇಳೆ -1 ಅಲ್ಲದೆ ಇದ್ರೆ, -1 ನಾಟ್ ಈಕ್ವಲ್ ಟು -1 ಅಲ್ಲದೆ ಇದ್ರೆ ಅಂದ್ರೆ ಇದ್ರಾಗ ಇರೋ ವ್ಯಾಲ್ಯೂ ಇದ್ರಲ್ಲಿ ಬಂತು ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಅಂತ ನಾವು ಕೊಟ್ಟಿರೋದು, ಅದೇ ವ್ಯಾಲ್ಯೂ ಬಂತು ಅಂದ್ರೆ ನಮ್ಗೆ ಕನ್ಸೋಲ್ ಅಲ್ಲಿ ಮೆಸೇಜ್ ಅಲ್ಲಿ ತೋರಿಸುತ್ತೆ ಎಷ್ಟನೇ ಇಂಡೆಕ್ಸ್ ಅಲ್ಲಿ ಇದೆ ಅಂತ. ಓಕೆನಾ, ಈಗ ಎಂಟರ್ ಮಾಡೋಣ. ಈ ಫಂಕ್ಷನ್ ನ ಟೈಪ್ ಮಾಡಿದ್ವಿ, ಎಂಟರ್ ಮಾಡೋಣ. ಇದಿಷ್ಟು ಲಾಜಿಕ್ ಅದೇ, ಕಾನ್ಸ್ಟೆಂಟ್ ಸಿಟಿ ಟು ಫೈಂಡ್ ಬಾಗಲಕೋಟೆ, ಇದ್ರ ಇಂಡೆಕ್ಸ್ ವ್ಯಾಲ್ಯೂ ನಮಗೆ ತೋರಿಸ್ಬೇಕು ಅನ್ನೋದು. ಸೊ ಇದಿಷ್ಟು ಕೇಸ್ ನಾವು ಇಫ್ ಎಲ್ಸ್ ಕೇಸ್ ನ ಬರ್ತಿರೋದು ಲಾಜಿಕ್. ಓಕೆನಾ, ಸೊ ಈ ಲಾಜಿಕ್ ಮುಖಾಂತರ ಈಗ ವರ್ಕ್ ಆಗೋದು. ಈಗ ಎಂಟರ್ ಮಾಡಿದ್ರೆ ನೋಡಿ, ಸಿಟಿ ದಿ ಇಂಡೆಕ್ಸ್ ಬಾಗಲಕೋಟೆ ಈಸ್, ಇದ್ರ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು 2 ಅಂತ ನೋಡಿ, ಅದೇ ಇಲ್ಲಿರೋದು. ಇದ್ರ ಇಂಡೆಕ್ಸ್ ವ್ಯಾಲ್ಯೂ 0 1 2 3 4 ನೋಡಿ, ಇದ್ರ ಇಂಡೆಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ಓಕೆನಾ, 1 2 3 4 5
ಸೊ 5 ಸೀಟ್ಗಳಿದ್ರೆ ಅದರ ಇಂಡೆಕ್ಸ್ ವ್ಯಾಲ್ಯೂಸ್ ಅದ್ರ ಪಕ್ಕದಲ್ಲೇ ಇದಿರುತ್ತೆ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ. ಅದನ್ನ ಇಲ್ಲಿ ಪ್ರಿಂಟ್ ಮಾಡಬೇಕಾಗುತ್ತೆ. ಸೊ ಈಗ ಸಕ್ಸಸ್ಫುಲಿ ನಾವೀಗ ಎಕ್ಸ್ಪೆರಿಮೆಂಟ್ 1 ನಲ್ಲಿ 1B ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ಓಕೆ, ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಪೆರಿಮೆಂಟ್ 2 ನ ಯಾವ ತರ ಮಾಡೋದು ಮತ್ತೆ ಯಾವ ತರ ಅರ್ಥ ಮಾಡ್ಕೊಳ್ಳೋದು ಅಂತ ಈಗ ನೋಡ್ತಾ ಹೋಗೋಣ. ಸೊ ಇದಿಷ್ಟು ಅರ್ಥ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಅರ್ಥ ಆಗಿದೆ ಅಂತ ಕಾಮೆಂಟ್ ಆದ್ರೂ ಮಾಡಿ, ಅಥವಾ ಅರ್ಥ ಆಗಿಲ್ಲ ಯಾರಿಗೆ ಅರ್ಥ ಆಗಿಲ್ಲ ಅವರು ಪ್ಲೀಸ್ ನನಗೊಂದು ಮೆಸೇಜ್ ಡ್ರಾಪ್ ಮಾಡಿ. ಅರ್ಥ ಆಗಿಲ್ಲ, ಯಾವ ಫ್ರೇಮ್ ಅಲ್ಲಿ ಅರ್ಥ ಆಗಿಲ್ಲ, ಮತ್ತೆ ಯಾವ್ದೋ ಫಂಕ್ಷನ್ ಅಲ್ಲಿ ಅರ್ಥ ಆಗಿಲ್ಲ, ಯಾವ ಕಮಾಂಡ್ ಅಲ್ಲಿ ಅರ್ಥ ಆಗಿಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅವರ್ ಚಾನಲ್.